ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನಾನು ಆಮೇಲೆ ಕೆ ಮಂಜು ಅಂತ ನನಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್ನು, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತೊಗೊಳ್ಳಿ, ವಾಟ್ ಈಸ್ ಸಿ, ಅದು ಅವನು ವೈಯಕ್ತಿಕ, ನಾವು ಕೇಳೋಕ್ಕೋಗಲ್ಲ. ಆಮೇಲೆ ನಾವು ಅವತ್ತೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ಲದಿರೋ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ ನಾವು ಸಿನಿಮಾ ಬಗ್ಗೆ ಮಾತಾಡಿದೆ, ಕಂಡ ಇದು ಯಾರು ಕೊಟ್ಟರು ತೋರ್ಸಪ್ಪ ಅಂತ ಹೇಳಿ ತಪ್ಪೇಳಿ. ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡಿ ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಆಗಿದ್ದ, ಗೆಳೆಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡು ಅಂತ ತಕ್ಷಣ ನೀನು ಕಂಡಮ್ ಕೊಡ್ತಾ ಪಡಿದ್ರು ಅಂತ ನೀನು ಹುಚ್ಚನಾಗಿ ಕಚ್ಚೈತಾ? ಪಡಿದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವ್ನ ಪರಿಸ್ಥಿತಿ ಅವ್ನಿಗಿರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ? ಅದು ನಮ್ಮ ಮನೆ ಬರ. ನಾವು ಯಾರು ಕೇಳಿಲ್ಲ, ನಿಮ್ಮನ್ನ ಯಾರು ಕೇಳಿದ್ವಾ? ನಮ್ಮನ್ನ ಯಾರು ಬಂದು ನೀವು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕ್ಕೆ ಮೈಂಡ ಕ್ಲೀನಾಗಿ ಹೇಳ್ತಾಯಿದ್ವಿ. ಎಲ್ಲ ಹೊಸರು ಬಂದಂಥವ್ರು ಕೆಲವು ಪಾಪ ಗೊತ್ತಿರಲ್ಲ, ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗಿ ಹೋಗ್ತಾಯಿದೆ, ಬೇಡ ಈ ರೀತಿ ಮಾಡೋಣ ಅಂತ. ಅದು ನಮ್ಮ ನಿರ್ಮಾಪಕ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದ್ದೀವ? ಒಂದು ಟೆಕ್ನಿಷಿಯನ್ ಕಾಸು ಕೊಡೋಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5,000 ಕೊಡಿದ್ರೆ, ಅಟ್ಲೀಸ್ಟ್ 50,000 ಕೊಡಿದ್ರೆ 25,000 ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನೇನು ಮಾಡ್ಬೋದಾ? ಆಮೇಲೆ ನಾವು ಪತ್ರಕರ್ತರ ಸಂಘಕ್ಕೆ ಹೇಳಿದ್ದೀವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ, ನಾವು ಅಸಹಕತೆ ತೋರಿಸ್ತೀವಿ, ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿ, ನಾವು ಗೌರವ ಕೊಡೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿಲ್ಲ. ಸುದೀಪ್ ಅವ್ರ ಜೊತೆಲಿರ್ತಾರೆ, ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿ ರೀತಿ ಮಾತಾಡೋಕ್ಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅಲ್ವಾ? ಅವ್ರ ನಟ, ನಿರ್ದೇಶಕ, ನಿರ್ಮಾಪಕರು, ಅವ್ರು ಗೊತ್ತಾರು ಸುಮ್ಮನೆ ಇರ್ತಾರ ಅಂತ ನಾನು ಹೇಳಿದ್ಬಿಟ್ರೆ ನಮಗೆ ಸಂಬಂಧ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನು ಆಮೇಲೆ ಅವನೇಂತಕ್ಕೆ ಇದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗಾಗ್ತದೆ. ಏನು ಅಂದ್ಕೊಂಬಿಟ್ಟಿದ್ರು ಮೊದಲು, ಏನೋ ಅಂದರೆ ಗಾಳಿ ತೋರಿಸ್ಬಿಡ್ತಾರಂತ. ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲಿದೆ? KVN ಸಂಸ್ಥೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಅದು ಕೂತ್ಕೊಂಡು. ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಏನರ್ಥ? ಅದು ಹೇಳಿದ್ದಾನೆ. ಅವನು ಏನೋ ಪೇಜಲ್ಲಿ, ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನದು ಓದೋಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದರಿಂದ ನಾವು ಅದೆಲ್ಲ ಓದೋಕ್ಕೆ ಹೋಗಲ್ಲ. ಕ್ಯಾಟಗಿರಿ ಯಾರಿಗೆ ಹೇಳಬೇಕು? ಅಸೋಸಿಯೇಷನ್ ಬರಬೇಕು, ಸರ್ ಹಿಂಗಾಗಿದೆ, ಈ ರೀತಿ ಆಗಿದೆ, ಇದಕ್ಕೆ ದಯವಿಟ್ಟು. ಆಮೇಲೆ ಅದನ್ನು ಬಿಟ್ಟು ನಾನು ಕನ್ನಡ ನಿರ್ಮಾಪಕರು ಹೇಳಿಲ್ಲ, ತಮಿಳು ನಿರ್ಮಾಪಕರು ಹೇಳಿದ್ದೀನಿ. ತಮಿಳು ನಿರ್ಮಾಪಕನೇ ಇಲ್ವಾ? ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಅಂತ ಯಾಕೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಬರ್ತದೆ? ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತೂ ಕನ್ನಡಿಗರು, ಅದರಲ್ಲಿ ಎರಡನೇ ಮಾತಿಲ್ಲ. ನೀನೇ ನಾರಾಯಣ ಕೊಡ್ತಾರೆ, ಕನ್ನಡ ಕೊಡಾರಿದ್ಯಾ ನೀನು? ಇನ್ನು ಅವ್ರುಗಳು ಅವ್ರನ್ನ ನಾವು ಗಂಡಸು ಅಂತ ಹೇಳ್ತೀವಿ. ಅವ್ರ ಹೋರಾಟ, ನೀರು ನಾಡು ನುಡಿ ಪ್ರತಿಯೊಂದು ವಿಷಯದ ಕನ್ನಡಿಗರು ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ. ನಾವು ಸಿನಿಮಾದವ್ರ ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ. ಅವರು ಇವತ್ತು ನಮ್ಮ ಭಾಷೆ ಉಳಿತೈತೆ, ಕನ್ನಡ ಅವ್ರ ಸಂಘಗಳು. ನೀನು ಯಾವುದು ಹೋರಾಟಕ್ಕೆ ಹೋಗಿದ್ಯಪ್ಪ? ನೀನು ಟೋಕನ್ ಹಾಕೊಂಡು ನೀನು ಎಲ್ಲಾರ್ಥವು ಹಾಕ್ಕೊಂಡು ನೀನು ಇವೆಲ್ಲ ಈ ಮಾತಾಡ್ತೀಯ. ಫಸ್ಟು ಅವಿವೇಕಿತನ ಮಾತು. ನೀನು ವಿದ್ಯಾವಂತ ಅಲ್ವಾ? ಅವ್ನು ಹೇಳೋವನೇ ಕೊಬ್ಬರಿ ಮಂಜುಂಗೆ ಕನ್ನಡ ಬರಲ್ಲ, ಅವ್ನಿಗೆ ಇಂಗ್ಲೀಷ್ ಬರಲ್ಲ, ನಾನೇನು ಮಾತಾಡಲಿ? ನಾನು ವಿದ್ಯಾವಂತ ಅಲ್ಲ. ವಿದ್ಯಾವಂತ ಆಗಿ ನಿನ್ನ ಥರ ಪೆನ್ ತಗೊಂಡು ಯಾವುದೋ ಕೂತ್ಕೊಂಡು ಯಾರಿಗೋ ಯಾಮಾರಿಸ್ಬಿಟ್ಟು ಟಿಕೆಟ್ ತೊಗೋತಿದ್ದೆ, ಇದು ತೊಗೋತಿದ್ದೆ, ದುಡ್ಡು ತೀಸ್ಕೊತಿದ್ದೆ. ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ರೈತನ ಮಗ. ನಾನು ಬೆಳೆದು ಬಂದ ದಾರಿಗಿದು. ಇವತ್ತು ನನ್ನ ಭಗವಂತ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ನನ್ನ ಭಗವಂತ ಅಲ್ಲಿ ಕೂಡ್ಸು. ನಿನ್ನೆಲ್ಲಿಟ್ಟವನೇ? ವಿದ್ಯಾವಂತ, ಬುದ್ಧಿವಂತ, ನಾನು ಶೂರ, ಧೀರ ಎಲ್ಲಿಟ್ಟವನೇ? ವಿವೇಕ ಇರಬೇಕು, ಅವಿವೇಕಿತರ ಮಾತಾಡಬಾರ್ದು. ನೀನು ಮಾತಾಡಿ ನಿನ್ಗೆ 100ರಷ್ಟು. ಅವನು ಮ್ಯಾಡ್ ಅಂತೆ, ಅವ್ನು ಮ್ಯಾಡ, ನಾನು ವೆರಿ ಬ್ಯಾಡ್. ನಾನೇನು ಆರ್ಡಿನರಿ ಅಲ್ಲ.